ತುಂಬ ಹಿಡನ್ ಪ್ಲೇಸ್, ಯಾರು ಜನನೇ ಇಲ್ಲ ಇಲ್ಲಿ. ಆಮೇಲೆ ಅದಾದ್ಮೇಲೆ ಅವರಿಗೆ ಮಗು ಆಗಿದೆಯಂತೆ, ಇವಾಗ ಒಂದು ಗಂಡು ಮಗು ಇದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ನೀರು ಹರಿತಾ ಇದೆ. ಈ ತರ ನೋಡಿ ಇಲ್ಲೆಲ್ಲ ಹರಕೆ ಕಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಏನ್ ಗೊತ್ತಾ, ಈ ಒಂದು ಜಾಗ ಹಿಡನ್ ಪ್ಲೇಸ್ ಅಂತ ಹೇಳ್ತೀನಿ, ಯಾಕಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಅನ್ಕೊಂತೀನಿ. ನನಗೆ ಫಸ್ಟ್ ಟೈಮು ನಾನು ಎಲ್ಲೋ ಒಂದು ಸ್ಟೋರಿನಲ್ಲಿ, ಎಲ್ಲೋ ಒಂದು ರೀಲ್ಸಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಈ ಒಂದು ಜಾಗ ಸಿಕ್ಕಿದ್ದು. ಇದನ್ನು ಅಮ್ಮನ ಹಳ್ಳ ಅಂತ ಕರೀತಾರೆ. ಆರ್ನಹಳ್ಳಿಯಿಂದ ಟೋಟಲಾಗಿ ಒಂದು 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊತೀನಿ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಈ ಒಂದು ಜಾಗದ ಬಗ್ಗೆ ಏನೆಲ್ಲ ವಿಶೇಷತೆ ಇದೆ ಅಂತ ನಾನು ಲೈಟಾಗಿ ಒಬ್ಬರು ಇನ್ಫಾರ್ಮೇಷನ್ ನನಗೆ ಹೇಳಿರೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಬಂದುಬಿಟ್ಟು ಲೊಕೇಶನ್ ತೋರಿಸ್ತೀನಿ. ಅದು ಶ್ರೀ ಕೋಡಮ್ಮ ದೇವಿ ಮೂಲ ಸನ್ನಿಧಿ ಅಂತ ಇದೆ. ಇದನ್ನು ಅಮ್ಮನ ಹಳ್ಳ ಅಂತ ಕರೀತಾರೆ, ಹಾರ್ನಹಳ್ಳಿ ಹತ್ರ ಇರೋದು. ಇದು ಬೋರ್ಡು, ಸ್ಟಾರ್ಟಿಂಗ್ ಬೋರ್ಡು. ಇಲ್ಲಿಂದ ಕೆಳಗಡೆ ಹೋಗಬೇಕು. ಮರಗಳ ಮಧ್ಯದಲ್ಲಿ ಕೆಳಗಡೆ ನೀರು ಹರಿತಾ ಇದೆ. ಸೊ ಇಷ್ಟು ಮರಗಳದ್ದು ನೋಡಿಬಿಟ್ರೆ ಸ್ವಲ್ಪ ಕತ್ಲೆ ಆದರೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಈ ಒಂದು ಜಾಗಕ್ಕೆ ಬರಲಿಕ್ಕೆ. ಬಟ್ ದೇವ್ರು ಇರೋದ್ರಿಂದ ಏನಾಗಲ್ಲ. ಸೊ ನೋಡಿ, ಮರದ ಬಡ್ಡೆ, ಇದು ಬೇರು ಅಂತಾರಲ್ಲ, ಈ ಒಂದು ಬೇರು. ಸಚಿನ್, ಫಸ್ಟ್ ಟೈಮ್ ವಿಸಿಟ್ ಅಲ್ಲ? ಹಾಂ, ಇದು ಫಾರೆಸ್ಟ್ ಒಳಗಿದೆ ಗೈಸ್ ಇದು. ಸೊ ತುಂಬ ತಣ್ಣಗಿದೆ. ಇದು ಬೇರೆನೇ ವ್ಯೂ ಬರುತ್ತಿದ್ದು. ತುಂಬಾ ಚೆನ್ನಾಗಿದೆ ನೋಡಿ. ಈ ಬಾಹುಬಲಿಲಿ ಅವರು ಅಂಡರ್ ವಾಟರ್ ಹೋಗ್ತಾರಲ್ಲ, ಆ ತರ ಸಿಚುವೇಶನ್ ಅಲ್ಲಿ ಇದೆ ಈಗ. ಸೊ ಒಳಗೆ ಹೋಗ್ತೀನಿ. ನೀರು ಹರಿತಾ ಇದೆ, ಲೈಟಾಗಿ ನೀರು ಹರಿತಾ ಇದೆ. ತುಂಬ ಪ್ರಶಾಂತವಾಗಿದೆ. ಗಾಳಿ ಸೌಂಡ್ ಬಿಟ್ಟರೆ, ಹಕ್ಕಿಗಳ ಸೌಂಡ್ ಬಿಟ್ಟರೆ ಇನ್ನೇನು ಕೇಳಿಸೋದೇ ಇಲ್ಲ ಇಲ್ಲಿ. ಅಷ್ಟು ಆರಾಮಾಗಿದೆ, ಸೌಂಡೇ ಇಲ್ಲ ಇಲ್ಲಿ. ಅಲ್ಲೊಂದು ಫಾಲ್ಸ್ ಥರ ಹರಿತಾ ಇದೆ. ಸೊ ಕೋಡಮ್ಮ ದೇವಿ ಇಲ್ಲೇ ಇರೋದು, ಇವ್ರ ದೇವರಿದ್ದಾರೆ. ಸೊ ಮೇಲ್ಗಡೆ ಅಲ್ಲಿ ಒಂದು ಮರ ಇದೆ, ಅಲ್ಲಿ ದೂತಪ್ಪ ಸ್ವಾಮಿಯವರಿದ್ದಾರೆ. ಇಲ್ಲಿ ಬನ್ನಿ. ಈ ಥರ ಎಲ್ಲ ಬರಬೇಕು ಅಂತ ಇದ್ದರೆ ಮುಂಚೆ ರೂಟ್ಗಳನ್ನೆಲ್ಲ ನೀಟಾಗಿ ನೋಡ್ಕೊಂಡು ಬನ್ನಿ. ಬಿಕಾಸ್ ಯಾಕಂದರೆ ಮ್ಯಾಪಲ್ಲೆಲ್ಲ ಈ ಥರ ರೂಟ್ಗಳು ತೋರಿಸಲ್ಲ. ಸೊ ಇಲ್ಲೆಲ್ಲ ದೇವ್ರ ಫೋಟೋಗಳಿದೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಅಲ್ಲಿಗಳು ತುಂಬ ಹಿಡನ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಅಲ್ಲಿ ನೋಡಿ, ಅಲ್ಲಿ ನೀರು ಹರಿತಾ ಇದೆ, ಸಣ್ಣ ನೀರು ಹರಿತಾ ಇದೆ. ಈಗ ಒಂದು ನೀರು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಗುರು. ಒಟ್ಟು ಇಲ್ಲಿ ಹಾಸಿ ಈ ಕಡೆ ಹಿಂಗೆ ಹೋಗೈತೆ. ಇಲ್ಲೇದೊಂದು ಸ್ಟೋರಿ ಐತೆ, ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ಊರಲ್ಲಿ ಗಂಡ ಹೆಂಡತಿ ಕಪಲ್ ಇದ್ದಾರೆ. ಸೊ ಆ ಒಂದು ಕಪಲ್ಲು ತುಂಬ ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ವಂತೆ ಅವರಿಗೆ. ಇದು ಬಂದ್ಬಿಟ್ಟು ನಾನು ಅಲ್ಲಿ ಬರಬೇಕಾದ್ರೆ ಆನ್ ದ ವೇ ಒಬ್ರು ಹೇಳಿದ ಸ್ಟೋರಿ. ಮಕ್ಕಳಾಗಿರ್ಲಿಲ್ವಂತೆ ಅವ್ರಿಗೆ. ಅವರು ಹಾಗಾಗಿ ಮಕ್ಕಳಾಗಿಲ್ಲ ಅಂತ ಈ ಒಂದು ಜಾಗದಲ್ಲಿ ಅರ್ಕೆನ ಹೊತ್ಕೊಂಡ್ರಂತೆ. ಇಲ್ಲಿ ಬಂದ್ಬಿಟ್ಟು ನಾನು ನಿನಗೆ ಎಡೆನ ಕೊಡ್ತೀನಿ ದೇವ್ರಿಗೆ ಅಂತ. ದೇವ್ರಿಗೆ ಎಡೆ ಕೊಡ್ತೀನಿ ಅಂದಾದ್ಮೇಲೆ ಈ ಒಂದು ಜಾಗಕ್ಕೆ ಬಂದ್ಬಿಟ್ಟು ಅವರು ಮಕ್ಕಳಾದ್ರೆ ನಾನು ಎಡೆ ಕೊಡ್ತೀನಿ ಅಂದಕ್ಕೆ ಇಲ್ಲಿ ಬಂದು ಅವರು ಎಡೆನ ಕೊಟ್ರಂತೆ ಈ ಒಂದು ಜಾಗದಲ್ಲಿ ದೇವ್ರಿಗೆ. ಅದಾದ್ಮೇಲೆ ಅವರಿಗೆ ಮಗು ಆಗಿದೆಯಂತೆ, ಇವಾಗ ಒಂದು ಗಂಡು ಮಗು ಇದೆ ಅಂತೆ. ಇದನ್ನ ಅವರು, ನಾನು ಆನ್ ದ ವೇ ಬರ್ಬೇಕಾದ್ರೆ ರೂಟ್ ಕೇಳಿದ್ನಲ್ಲ, ಅವರು ಇನ್ಫಾರ್ಮೇಶನ್ ನನಗೆ ಹೇಳಿದ್ದು. ಸೊ ಇದು ಒಂದು ಚಿಕ್ಕ ಈ ಒಂದು ಜಾಗದ ಇನ್ಫಾರ್ಮೇಶನ್. ಇಲ್ಲಿ ಬಂದ್ರೆ ಅರ್ಕೆ ಈಡೇರುತ್ತಂತೆ. ಏನಾದ್ರೂ ನೀವು ಬೇಡ್ಕೊಂತೀರಾ ಅಂತಂದ್ರೆ ಆ ಒಂದು ಕನಸು ನನಸಾಗತ್ತೆ ಅಂತ ಹೇಳ್ತಾರೆ. ಸೊ ಸದ್ಯದ್ದು ಇದಿಷ್ಟೇ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್. ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದಿಷ್ಟು ನಾನು ಕಲೆಕ್ಟ್ ಮಾಡಿರೋದು. ಇದು ಅಮ್ಮಯ್ಯನ ಹಳ್ಳ ಅಂತ. ಇಲ್ಲಿ ನೀರು ಹರಿಯೋದೊಂದು ಫೇಮಸ್ಸು. ಇದು ಹಿಡನ್ ಪ್ಲೇಸ್, ಆಯ್ತಾ. ಯಾರಿಗೂ ಈ ಒಂದು ಜಾಗ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಇಲ್ಲೇ ಲೋಕಲ್ಸ್ ಏನಾದ್ರು ಸರೌಂಡಿಂಗ್ ಇದ್ದು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಜಾಗ ನಿಮ್ಗೆ ಏನಾದ್ರು ಗೊತ್ತು ಅಂದ್ರೆ ನನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೋಸ್ಕರನೇ ಖಾಲಿ ಇರುತ್ತೆ. ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಸೊ ಅಲ್ಲಿ ಕೆಳಗಡೆ ಟೈಪ್ ಮಾಡಿ, ಆಯ್ತಾ. ನಾನು ತಿಳ್ಕೊಂತೀನಿ, ಓದ್ತೀನಿ. ನಾನು ಅವಾಗಲೇ ಹೇಳಿದ್ನಲ್ಲ ಸ್ಟೋರಿನ. ಸೊ ಆ ಸ್ಟೋರಿನಲ್ಲಿ ಮಕ್ಕಳಾಗಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅದೇ ಇದರಲ್ಲಿ ತೊಟ್ಲುನ ಹರಕೆನ ಕಟ್ಟಿದ್ರೆ ಈ ತರ ನೋಡಿ, ಇಲ್ಲೆಲ್ಲ ಹರಕೆ ಕಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಕಟ್ಟಿದ್ರೆ ಈ ತರ ಮಕ್ಕಳಾಗುತ್ತೆ ಅಂತ ಈ ಒಂದು ಜಾಗದ ಮಹಿಮೆ ಇದೆ. ಸೊ ಅದನ್ನ ನಾನು ಅವಾಗಲೇ ಆ ಸ್ಟೋರಿನಲ್ಲಿ ಹೇಳಿದ್ನಲ್ಲ, ಅದ್ರದ್ದೇ ಇದು ನೋಡಿ. ತುಂಬಾ ತೊಟ್ಲುಗಳನ್ನ ಇಲ್ಲಿ ಕಟ್ಟಿದ್ದಾರೆ ಬಂದ್ಬಿಟ್ಟು. ಇಲ್ಲಿ ಅರ್ಕೆ ಕೊಡ್ತಾರೆ. ಅರ್ಕೆ ಕೊಟ್ಟಿರೋ ಸ್ಯಾರಿಗಳನ್ನೆಲ್ಲ ಇಲ್ಲಿ ಕಟ್ಟಿದ್ದಾರೆ. ಇದು ಫಸ್ಟ್ ಮರ ಸಿಗುತ್ತೆ. ಮರ ಸಿಕ್ಕಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಕೆಳಗಡೆ ನೀರು ಹರಿತಿರೋಂಥ ಜಾಗ. ಸೊ ಸದ್ಯಕ್ಕೆ ಗೈಸ್ ಈ ಒಂದು ಟಾಪಿಕ್ ಇಲ್ಲಿಗೆ ಮುಗಿದಿದೆ. ಸೊ ನೀವೇನಾದರೂ ಮತ್ತೆ ನನ್ನ ವೀಡಿಯೋಸ್ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಚಿನ್ ಇನ್ನೊಂದು ಜಾಗಕ್ಕೆ, ಇನ್ನು ಹೊಸ ಪ್ರಯತ್ನ ಜೊತೆಗೆ ಇನ್ನೊಂದು ಜಾಗಕ್ಕೆ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲೂ ನೀವು ಫಾಲೋ ಮಾಡಿದ್ರೆ ಅಲ್ಲೂ ಅಪ್ಡೇಟ್ಸ್ ನಾನು ಬಿಡ್ತಾ ಇರ್ತೀನಿ.